ಹಲೋ ಗೈಸ್, ವೆಲ್ಕಮ್ ಟು ಎಕೆ ಜೇಮ್ಸ್ ಬ್ಲಾಗ್. ಇವಾಗ ನಾವು ಹೈದರಾಬಾದ್ನಲ್ಲಿದ್ದೀವಿ. ಹೈದರಾಬಾದಿಂದ ದೆಹಲಿಗೆ ಹೋಗ್ತಾ ಇದ್ದೀವಿ. ಇದು ನಮ್ಮ AC ಟ್ರೈನ್ ಬುಕ್ ಮಾಡಿದ್ದೀವಿ. ಇವಾಗ ಹೊರಡಬೇಕು. ಇವರು ಸಾಲಮನ್ ಅಂತ ನಮ್ಮ ಬ್ರದರ್ ಅವರು, ನಾವು ಅವರು ಹೋಗ್ತಾ ಇದ್ದೀವಿ. ನೋಡೋಣ ಬ್ರದರ್, ಇದು ಟ್ರೈನ್ ಹೆಸರೇನು? ರಾಜಧಾನಿ ಎಕ್ಸ್ಪ್ರೆಸ್ನಲ್ಲಿ ಹೋಗ್ತಾ ಇದ್ದೀವಿ. ಇದ್ರದ್ದು ಹೇಳ್ತೀನಿ ಯಾವ ಥರ ಇದೆ, ಯಾವ ಥರ ಎಲ್ಲ ಫೆಸಿಲಿಟೀಸ್ ಯಾವ ಥರ ಕೊಡ್ತಾರೆ ಇಲ್ಲಿ. ಹೋಗ್ತಾ ವೀಡಿಯೋ ಮಾಡ್ತೀನಿ. ಬಾಯ್ ಗೈಸ್. ಇವಾಗ ಬ್ಲ್ಯಾಂಕೆಟ್ ಮತ್ತು ಊಟ ತಂದು ಕೊಟ್ಟಿದ್ದಾರೆ. ಇವಾಗ ಮಧ್ಯಾಹ್ನದ ಊಟ ಮಾಡ್ಲಾಕ. ಊಟ ಯಾವ ಥರ ಇದೆ ನೋಡೋಣ, ಆಮೇಲೆ ನೋಡೋಣ. ಇವಾಗ ಇನ್ನೂ ಹಸುವಾಗಿಲ್ಲ ನಮಗೆ. ನೋಡಿ ಯಾವ ಥರ ಇದೆ. ಹೋಗ್ತಾ ಇದ್ದೀವಿ. ಇವಾಗ ಸ್ಟಾರ್ಟ್ ಆಗಿದೆ ನಮ್ಮ ಜರ್ನಿ. ಊಟ ಮಾಡ್ಕೋಬೇಕು. ಊಟ ಆದಮೇಲೆ ಹೋಗಬೇಕು. ಇನ್ನೂ ಹಸುವಾಗಿಲ್ಲ. ಒಂದು ತಾಸು ಆದಮೇಲೆ ಊಟ ಮಾಡ್ತೀವಿ. ಊಟ ಮಾಡ್ಬೋದು ಒಂದು ಟೈಮಲ್ಲಿ ವೀಡಿಯೋ ಮಾಡ್ತೀವಿ. ಇವಾಗ ಊಟ ಮಾಡ್ತಾ ಇದ್ದೀವಿ. ಪನ್ನೀರ್ ಇದೆ ಮತ್ತು ಆಲೂ ಸಬ್ಜಿ ಇದೆ, ಮೊಸರು ಇದೆ, ದಾಲ್ ಇದೆ. ಇಷ್ಟಕ್ಕೆ ಎಷ್ಟು ಗೊತ್ತಾ? 250 ಅಂತೆ. ನಮ್ಮ ಕಡೆ ಎಲ್ಲ 80 ರೂಪಾಯಲ್ಲಿ ಬರೋದಿಲ್ಲ. 250 ಒಂದು ಪ್ಲೇಟಿಗೆ ತಗೊಂಡಿದ್ದೀವಿ. ನೋಡೋಣ ಟೇಸ್ಟ್ ಹೇಗಿದೆ. ಓಕೆ ಗೈಸ್, ಮತ್ತೆ ಊಟ ಆದಮೇಲೆ ವಿಡಿಯೋ ಮಾಡ್ತೀನಿ. ಇವಾಗ ಊಟ ಆಯಿತು. ಇವಾಗ ನಿದ್ರೆ ಮಾಡ್ತಾ ಇದ್ದೀವಿ. ಸ್ವಲ್ಪ ರೆಸ್ಟ್ ತಗೋತೀವಿ, ಆಮೇಲೆ ವಿಡಿಯೋ ಮಾಡ್ತೀನಿ. ಈ ಥರ ಇದೆ ನೋಡಿ. ಇದು ಬ್ಲ್ಯಾಂಕೆಟ್ ಎಲ್ಲ ಇವರೇ ಕೊಟ್ಟಿದ್ದಾರೆ ಟ್ರೈನ್ ಕಡೆಯಿಂದ. ಹೋಗ್ತಾ ಇದ್ದೀವಿ. ಓಕೆ ಗೈಸ್, ಮತ್ತೆ ಮುಂದೆ ಹೋಗ್ತಾ ವಿಡಿಯೋ ಮಾಡ್ತೀನಿ. ಬಾಯ್. ಇವಾಗ ಸ್ನ್ಯಾಕ್ಸ್ ತಂದು ಕೊಟ್ಟಿದ್ದಾರೆ. ಸ್ನ್ಯಾಕ್ಸ್ ತಂದು ಕೊಟ್ಟಿದ್ದಾರೆ. ಇದು ವಡಪಾವ್, ಸ್ಯಾಂಡ್ವಿಚ್, ಪ್ಯಾಕೆಟ್ ಜ್ಯೂಸ್, ಸ್ನ್ಯಾಕ್ಸ್. ಇದು ಇವಾಗ 4 ಗಂಟೆ ಆಗಿದೆ. 4 ಗಂಟೆಗೆ ಸ್ನ್ಯಾಕ್ಸ್ ತಂದು ಕೊಟ್ಟಿದ್ದಾರೆ. ನೋಡೋಣ ಹೇಗಿದೆ. ಬಾಯ್. ಇವಾಗ ಕೂತ್ಕೊಂಡು ಸಾಕಾಗ್ಯದ. ಸ್ವಲ್ಪ ಕಡೆ ಹೋಗಿ ಬರೋಣ, ಓಡಾಡಿ ಬರೋಣ. नींबू लेके आओ. नींबू लाना पड़ेगा अभी. पानी से ಈ ಥರ ಇದೆ ನೋಡಿ ಟ್ರೈನ್. ಹಿಂದ್ಗಡೆ ಬಂದಿದ್ದೇವೆ. ಎಲ್ಲ ಊಟ ರೆಡಿ ಮಾಡ್ತಾರೆ. ಒಳಗೆ ಕ್ಯಾಬಿನ್ ಇದು ನಮ್ಮ ಸೀಟ್. ಫ್ರೆಂಡ್ಸ್, ಇವಾಗ ಸ್ವಲ್ಪ ಬೈಬಲ್ ಓದ್ಕೊಳ್ಳೋಣ. ಯೆಹೋವನಿಗೆ ಸ್ತೋತ್ರ. ದೇವರನ್ನು ಆತನ ಪರಿಶುದ್ಧ ಆಲಯದಲ್ಲಿ ಸ್ತುತಿಸಿರಿ. ಆತನ ಶಕ್ತಿ ಪ್ರದರ್ಶಕವಾದ ಆಕಾಶಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ. ಆತನ ಮಹತ್ ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ. ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ.
ಕೊಂಬುದುತ್ತ ಆತನನ್ನು ಸ್ತುತಿಸಿರಿ, ಸ್ವರಮಂಡಲ ಕಿನ್ನರೆಗಳಿಂದ ಆತನನ್ನು ಸ್ತುತಿಸಿರಿ, ತುಮ್ಮಡಿಯು ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ, ತಂತಿವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ, ದಳದಿಂದ ಆತನನ್ನು ಸ್ತುತಿಸಿರಿ, ಕಲ್ಲರಿಂದ ಆತನನ್ನು ಸ್ತುತಿಸಿರಿ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಿರಿ, ಯೆಹೋವನಿಗೆ ಸ್ತೋತ್ರ. ಫ್ರೆಂಡ್ಸ್, ನೀವು ಕೂಡ ಇದೇ ಥರ ಡೈಲಿ ಬೈಬಲ್ ಓದ್ಕೋಬೇಕು. ಮನೆಯಲ್ಲಿ ದೇವರು ಎಲ್ಲ ಕೆಲಸದಲ್ಲಿ ಸಹಾಯ ಮಾಡ್ತಾರೆ, ನಿಮ್ಮ ಜೊತೆ ಇರ್ತಾರೆ. ಡೈಲಿ 2 ಅಧ್ಯಾಯ ಓದಬೇಕು ಮನೆಯಲ್ಲಿ ಬೈಬಲು. ದೇವರು ನಿಮಗೆ ಸಹಾಯ ಮಾಡ್ತಾರೆ ಎಲ್ಲ ಕೆಲಸದಲ್ಲಿ, ಹೋಗುವಾಗ ಬರುವಾಗ, ನೀವು ಮಾಡುವ ಕೆಲಸದಲ್ಲಿ ಎಲ್ಲದರಲ್ಲಿ ಅಭಿವೃದ್ಧಿ ಕೊಡ್ತಾರೆ. ಅದಕ್ಕೆ ತಾವು ಕೂಡ 2 ಅಧ್ಯಾಯ ಡೈಲಿ ಓದ್ಕೊಳ್ಬೇಕು. ದೇವರು ನಿಮಗೆ ಸಹಾಯ ಮಾಡ್ತಾರೆ. ಇದೇ ಥರ ಮುಂದೆ ಹೋಗ್ತಾ ವಿಡಿಯೋ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ ಫ್ರೆಂಡ್ಸ್. ಬಾಯ್. ಮಧ್ಯಾಹ್ನ 1 ಗಂಟೆಗೆ ಕೂತಿದ್ವಿ ಟ್ರೈನಲ್ಲಿ, ಇವಾಗ 7 ಗಂಟೆ ಆಗಿದೆ. 7 ಗಂಟೆ ಆದ್ರೂ ಇನ್ನೂ ಬೆಳಗ್ಗೆ ಕಾಣಿಸ್ತಾ ಇದೆ ನೋಡಿ. ಯಾಕಂದರೆ ಅದು ಬೇಸಿಗೆ ಕಾಲ ಅಲ್ವಾ, ಅದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಭೋಪಾಲ್ನಲ್ಲಿದ್ದೀವಿ, ಮಧ್ಯಪ್ರದೇಶ್. ಎಲ್ಲರೂ ನೋಡ್ರಿ ಹೆಂಗೆ ಹಚ್ಕೊಂಡು ಬಂದಾರ. ಮೇಲಿಂದ AC ಏರ್ ಬಿಡ್ತಾ ಇಲ್ಲ, ಅದ್ರ ಸಲುವಾಗಿ ಎಲ್ಲರೂ ಗರಮಾಗಿ ಹಚ್ಕೊಂಡು ಮಕ್ಕೊಂಡಿದ್ದಾರೆ. ನಾನಿಲ್ಲಿ ಕೂತ್ಕೊಂಡು ಬೈಬಲ್ ರೀಡಿಂಗ್ ಮಾಡ್ತಾ ಇದ್ದೆ, ಸ್ನ್ಯಾಕ್ಸ್ ತಿಂತಾ ಇದ್ದೆ. ಹೋಗ್ತಾ ಇದ್ದೀವಿ, ಮುಂದೆ ಸಾಗ್ತಾ ಇದ್ದೀವಿ. ಈ ಥರ ಎಲ್ಲ ಕಡೆ ಓಡಾಡ್ತಾ ಇರಬೇಕು. ಓಡಾಡ್ತಾ ಇದ್ರೆ ಒಂಥರ ಮಜಾ ಸಿಗುತ್ತೆ. ಟ್ರಾವೆಲಿಂಗ್ಸ್ ಅಂದರೆ ನನಗೆ ತುಂಬ ಇಷ್ಟ. ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ, ವ್ಲಾಗ್ ಮಾಡ್ತಾ ಇರ್ತೀನಿ. ಟ್ರಾವೆಲಿಂಗ್ ಮಾಡಿ ಹ್ಯಾಬಿಟ್ ಆಗಿದೆ. ಇವಾಗ ಏನು ಬೋರ್ ಆಗ್ತಾ ಇಲ್ಲ, ಎಂಜಾಯ್ಮೆಂಟ್ ಆಗ್ತಾ ಇದೆ. ಎಲ್ಲ ಕಡೆ ಹೋಗ್ತಾ ಇದ್ದೀನಿ, ಹೋಗ್ಬಿಟ್ಟು ಇದೇ ಥರ ವಿಡಿಯೋ ಮಾಡ್ತಾ ಇದ್ದೀನಿ. ಗೈಸ್ ಸಪೋರ್ಟ್ ಮಾಡಿ, ನೀವು ಕೂಡ ಇದೇ ಥರ ಹೊಸ ವಿಡಿಯೋ ಮಾಡ್ತಾ ಇರ್ತೀನಿ. ಹೋಗ್ತಾ ಇದ್ದೀವಿ ಮಧ್ಯಪ್ರದೇಶ್, ಇಂಡಿಯಾ ಹಾರ್ಟ್ಗೆ ಹೋಗ್ತಾ ಇದ್ದೀವಿ. ದೆಹಲಿ ಇಂಡಿಯಾದ ಹೃದಯ. ಇವಾಗ ಇಂಡಿಯಾದ ಹೃದಯದಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ ನಾವು. ಗೈಸ್ ಇವಾಗ ರಾತ್ರಿ 9 ಗಂಟೆ ಆಗಿದೆ. ಹೋಗ್ತಾ ಇದ್ದೀವಿ ಇನ್ನು. ಇಲ್ಲಿ AC ಕೋಚಲ್ಲಿ ಇಲ್ಚಬತ್ ಬಂದಿದೆ, ಹುಡುಕ್ತಾ ಇದ್ದಾರೆ ಅವರು. ಎಲ್ಲರೂ ಭಯಪಟ್ಟಿದ್ದಾರೆ. ಒಂದು ರ್ಯಾಟ್ ಸಲುವಾಗಿ ಆ ಕಡೆಯಿಂದ ಈ ಕಡೆ ಮಾಡ್ತಾ ಇದ್ದಾರೆ ನೋಡಿ. ನಾವು ಮಜಾ ತಗೋತಾ ಇದ್ದೀವಿ. ಯಾವ ಥರ ಹೆದರ್ತಾ ಇದ್ದಾರೆ ಎಲ್ಲರೂ ಇಳ್ಚಬತ್ತಿ. ನೋಡಿ ಯಾವ ಥರ ಮುಚ್ಕೊಂಡಲ್ಲಿ ರ್ಯಾಟ್ ಪ್ಯಾಡ್ ತಂದಿದ್ದಾರೆ. ಇವಾಗ ರ್ಯಾಟ್ ಪ್ಯಾಡ್ ಇಡ್ತಾ ಇದ್ದಾರೆ. ಏನು ಹುಲಿ ಬಂದಿನ ಪ್ಲೇ ಮಾಡ್ತಾರ ದಿಲ್ಚಬತ್ತಿಗೆ ಎಲ್ಲರೂ ಇಲ್ಲಿ. ರ್ಯಾಟ್ ಪ್ಯಾಡ್ ಇಕ್ತಾ ಇದ್ದಾರೆ ಎಲ್ಲ ಕಡೆ.
ಇವಾಗ ನಾಗ್ಪುರ್ ಸ್ಟೇಷನ್ ಬಂದಿದೆ. ಗೈಸ್ ಇವಾಗ ನೈಟ್ ಡಿನ್ನರ್ ಬಂದಿದೆ ನೋಡಿ. देखो खाना खा ले भैया, क्या खाना खा लो? हाँ खाना खा ले भाई. आप क्या बैग रखना था, देखो इसके नीचे बैग रख दिया था खाना खा के. ಎಲ್ಲ ಇವಾಗ ಕೋಚ್ ಫುಲ್ ಆಗಿದೆ. ಎಷ್ಟು ಹೊತ್ತೇವರೆಗೂ ಇದು ಎಲ್ಲ ಖಾಲಿ ಇತ್ತು, ಇವಾಗ ಬಂದರೆಲ್ಲ ಫುಲ್ ಆಗಿದೆ. ಊಟ ನೈಟ್ ಊಟ ಇದೆ. ಚಿಕನ್ ತರಿಸಿದ್ದೀವಿ. बाहर का सिस्टम ही दिया अंदर वाला सिस्टम अलग था, ये बाहर वाला आ गया. अच्छा टेस्ट करवाना ನೋಡಿ ಏನೇನಿದೆ ನೈಟ್ ಡಿನ್ನರ್. ಚಿಕನ್ ಮತ್ತು ರೈಸ್, ಜಾಮೂನ್, ಚಪಾತಿ ಈ ಥರ ಇದೆ. ನೋಡೋಣ ಟೇಸ್ಟ್ ಹೇಗಿದೆ. ಪರವಾಗಿಲ್ಲ, ಚೆನ್ನಾಗಿದೆ. ಗೈಸ್ ಊಟ ಆದಮೇಲೆ ವಿಡಿಯೋ ಮಾಡ್ತೀನಿ. ಗೈಸ್ ಇವಾಗ ರಾತ್ರಿ 11 ಗಂಟೆ ಆಗಿದೆ. ಎಲ್ಲರೂ ಮಲ್ಕೊಂಡಿದ್ದಾರೆ. ನಾವು ಮಲ್ಕೊಂಬರಿ ಇವಾಗ. ಓಕೆ ಗೈಸ್, ಮತ್ತೆ ನಾಳೆ ಬೆಳಗ್ಗೆ ವಿಡಿಯೋ ಮಾಡ್ತೀನಿ. ನೈಟ್ ಗೈಸ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಬೆಳಗ್ಗೆ 7:30 ಆಗಿದೆ. ಬ್ರೇಕ್ಫಾಸ್ಟ್ ಎಲ್ಲ ಇಟ್ಟಿದ್ದಾರೆ. ಸೆಕ್ಯೂರಿಟಿಗೆ ಪೊಲೀಸರೆಲ್ಲ ಇರ್ತಾರೆ. ಗೈಸ್ ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕು. ಹಲೋ ಗಾಯ್ಸ್, ಇವಾಗ ನಾವು ದೆಹಲಿಗೆ ಬಂದಿದ್ದೇವೆ. ದೆಹಲಿ ಎಲ್ಲಿದ್ದೇವೆ? ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ದೆಹಲಿಯಲ್ಲಿ ಎಂಟ್ರಿ ಕೊಟ್ಟಿದ್ದೇವೆ. ಇವಾಗ ಎಲ್ಲ ನೋಡೋಣ ಹೊಸ ಹೊಸ ಪ್ಲೇಸ್ ದೆಹಲಿಯಲ್ಲಿ. ಇದು AC ಟ್ರೈನಿನ ಪ್ರೈಸ್ ಎಷ್ಟು ಗೊತ್ತಾ ನಿಮಗೆ? ಪರ್ ಸೀಟು 4,000. ನಾನು ನಮ್ಮ ಬ್ರದರ್ ಬಂದಿದ್ದೀವಿ, ಅದಕ್ಕೆ 8,000ಪ್ಪ. ಅದಕ್ಕೆ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿತ್ತು. ಇವಾಗ ದೆಹಲಿಯಲ್ಲಿ ಬಂದಿದ್ದೀವಿ. ದೆಹಲಿಯೆಲ್ಲ ಅಡ್ಡಾಡಿಬಿಟ್ಟು ಸ್ವಲ್ಪ ಮೀಟಿಂಗ್ ಇದೆ ನಮ್ಮದು. ಮೀಟಿಂಗ್ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೋಗಬೇಕು ಬೇರೆ ಕಡೆ. ಚೆನ್ನಾಗಿದೆ. ಈ ಥರ ಇದೆ ನೋಡಿ. ಹೊರಗಡೆ ಎಲ್ಲ ಟ್ಯಾಕ್ಸಿಗಳಿವೆ. ಇವಾಗ
ಇವಾಗ ಇಲ್ಲಿ ಬೇರೆ ಕಡೆ ಹೋಗ್ಬಿಟ್ಟು ರೂಮ್ ಮಾಡಬೇಕು. ಹೀಗೆ ಹೊರಗಡೆ ಹೋಗ್ತಾ ಇದ್ದೀವಿ. ದೆಹಲಿ 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 ಫುಲ್ ಹಾಟ್ ಆಗಿದೆ. ಈ ಕಡೆ ಎಲ್ಲ ಫುಲ್ ಬಿಸಿಲಿದೆ, ಸೆಕೆ ಇದೆ, ಪೊಲ್ಯೂಷನ್ ಇದೆ, ಎಲ್ಲನೇ ಇದೆ. ಇದು ಪ್ರಗತಿ ಭವನ್. ಇದು ನೋಡಿ, ಮೊನ್ನೆ ಹೊಸದಾಗಿ ಕಟ್ಟಿದ್ರಲ್ಲ ನರೇಂದ್ರ ಮೋದಿ ಅವರು, ಅದು ಪ್ರಗತಿ ಮೈದಾನ. ಇದು ಮೋದಿಯವರು ಇಲ್ಲೇ ಇರ್ತಾರೆ. G20 ಮೀಟಿಂಗ್ ಆಗಿತ್ತಲ್ಲ, ಇದರಿಂದ ಮೊನ್ನೆ G20 ಮೀಟಿಂಗ್ ಆಗಿತ್ತಲ್ಲ, ಅದು ಇದೇ ಮೈದಾನಲ್ಲಿ, ಪ್ರಗತಿ ಮೈದಾನ ಅಂತ. ಮಸ್ತಾಗಿದೆ. ಇವಾಗ ದಿಲ್ಲಿ ಗೇಟ್ ಮಾರ್ಕೆಟ್ ಹತ್ರ ಇದ್ದೀವಿ. ಇದು ದಿಲ್ಲಿ ಗೇಟು. ಇದು ಬಿಟ್ಟು 5 ಕಿಲೋಮೀಟರ್ ನಂತರ ಇಂಡಿಯಾ ಗೇಟ್ ಬರುತ್ತೆ. ಇದು ದಿಲ್ಲಿ ಗೇಟ್ ಮಾರ್ಕೆಟ್. ಇಲ್ಲೆಲ್ಲ ಬುಕ್ಸ್ ಎಲ್ಲ ಸೇಲ್ ಆಗುತ್ತೆ. ಚೆನ್ನಾಗಿದೆ. ಬುಕ್ ಮಾರ್ಕೆಟ್ ಇದು. ಎಲ್ಲ ಕಡೆ ಬುಕ್ ಸಿಗುತ್ತೆ. ಗಾಯ್ಸ್, ಇವಾಗ ದಿಲ್ಲಿ ಗೇಟ್ ಹತ್ರ ಬಂದಿದ್ದೇವೆ. ಬಿಸಿಲು ಅಂದ್ರೆ ಇಷ್ಟದ ಬಿಸಿಲಿಲ್ಲಿ, ಯಪ್ಪ ತಳ್ಕೊಳಕ್ಕಾಗ ಹೊಂಟದ. ಫುಲ್ ಸೆಕೆ ಸೆಕೆ ಸೆಕೆ, ಬೆವರು ಬಿಡ್ಲತ್ತದ ಇಲ್ಲಿ. ಅದಕ್ಕೆ ಇಲ್ಲಿ ನಿಂಬೆಕಾಯಿ ಜ್ಯೂಸ್ ಕುಡಿತಾ ಇದ್ದೇವೆ, नींबू पानी. ಹಾಂ, ಥೋಡೆ ಇವಾಗ ಕೂಲ್ ಆಯಿತು. ಬಿಸಿಲು ಅಂದ್ರೆ ಇಷ್ಟು ಬಿಸಿಲು ಅದ ಅಲ್ಲತ್ತೀರಿ, ಯಪ್ಪ ಕೇಳ್ಬೇಡ್ರಿ, ಎಷ್ಟು ಬಿಸಿಲು ಅದ ನೋಡ್ರಿ. ಬಿಸಿಲು ಅದ. ಇಲ್ಲಿಂದ ಮಂದಿ ಎಲ್ಲ ಹೆಂಗಿರ್ಲತ್ತವೇನೋ ಈ ಕಡೆ ತಿಳಿ ಹೊಂಟ. ನನಗೆ ತಲೆ ಖರಾಬ್ ಆಗ್ಯದ. ಬಿಸಿಲದಾಗ ನಾನೇ ಏನೇನು ಮಾತಾಡತ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲೇ ಎದುರುಗಡೆ ಇಂಡಿಯಾ ಗೇಟ್ ಇದೆ ನೋಡಿ. ಒಳಗಡೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಓಕೆ, ಬಾಯ್ ಗಾಯ್ಸ್. ಇವಾಗ ಒಳಗಡೆ ಹೋಗ್ತಾ ಇದ್ದೇವೆ. ಇದೇ ನೋಡಿ ದೆಹಲಿ ಗೇಟ್. ಇದು ಗಾರ್ಡನ್. ಇದು ಸಾರಿ, ದೆಹಲಿ ಗೇಟ್ ಅಂತ ಇದ್ದೀನಿ, ಇಂಡಿಯಾ ಗೇಟ್. ದೆಹಲಿ ಗೇಟ್ ಮೊದಲು ನೋಡ್ತಿರಲ್ಲ ಅದೇ. ಇದು ದೆಹಲಿ ಇಂಡಿಯಾ ಗೇಟ್. ನೋಡಿ ಹೇಗಿದೆ. ಎಲ್ಲ ಕಡೆ ವಿಸಿಟ್ ಮಾಡ್ತಾ ಇರಬೇಕು, ಮಜಾ ಬರುತ್ತೆ. ಅಂದ್ರೂ ಎಲ್ಲ ಚೆನ್ನಾಗಿದೆ. ಇಲ್ಲಿ ಬಿಸಿಲು ಅಂದರೆ ಜಾಸ್ತಿ ಇದೆ, ನಿಲ್ಲಕ್ಕ ಭಾಳ ತೊಂದರೆ ಆಗ್ತಾ ಇದೆ. ಸೆಕೆ ಬಿಡ್ತಾ ಇದೆ, ಮೇಲಿಂದ ಬಿಸಿಲು ಫುಲ್ ಕಡಕ್ಕಿದೆ. ಇಂಡಿಯಾ ಗೇಟ್ ಹೇಗಿದೆ ಕಮೆಂಟ್ ಮಾಡಿ. ನೋಡ್ರಿ, ಈಗ ಇದೆ ನೋಡಿ ಇಂಡಿಯಾ ಗೇಟ್. ಹೇಗಿದೆ ಕಮೆಂಟ್ ಮಾಡಿ. ಸೂಪರ್ ಇದೆ ಅಲ್ವಾ ಗಾಯ್ಸ್? ಇದೆ ನೋಡಿ ಇಂಡಿಯಾ ಗೇಟ್. ಬಂದಿದ್ದೀವಿ ಇವಾಗ. ಚೆನ್ನಾಗಿದೆ ಇಂಡಿಯಾ ಗೇಟ್. ನೋಡಿ ಈ ಥರ ಇಂಡಿಯಾ ಗೇಟ್. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ನನಗೆ ಮಸ್ತ್ ಅನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ.
ಚೆನ್ನಾಗಿದೆ ನೋಡಿ ಇಂಡಿಯಾ ಗೇಟ್. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಇವಾಗ ನಾವು ಹೋಗಬೇಕು, ಬೇರೆ ಕಡೆ ಮೀಟಿಂಗ್ ಇದೆ. ಹೀಗೆ ಮಾಡ್ತಾ ಇದ್ರೆ ತುಂಬ ದೊಡ್ಡದಾಗುತ್ತೆ ವಿಡಿಯೋ, ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಬೇರೆ ಲೊಕೇಶನ್ ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ಕೀಪ್ ವಾಚಿಂಗ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾರೆ ನನ್ನ ವೀಡಿಯೋಸು. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.